ಈ ಫುಡ್ ಹಾಕೋದ್ರಿಂದ ನಮಗೆ ಸಿಗ್ತಕ್ಕಂಥ ಲಾಭ ಏನಂದ್ರೆ ಕ್ಯಾಲ್ಸಿಯಮ್, ಆಮೇಲೆ ಆಕಳುಗಳಿಗೆ ಎನರ್ಜಿ, ಒಳ್ಳೆ ತಾಕತ್ ಬರೋದು. ಮುಂಚೆಲ್ಲ ವೀಕ್ ಇದ್ವು, ಇದು ಹಾಕಕ್ಕೆ ಚಲೋ ಮಾಡಿದಾಗಿಂದ ಹಿಡ್ಕೊಂಡು ಪೂರ್ತಿ ಕ್ಲೀನಾಗಿ ಚೆನ್ನಾಗಿದ್ದಾವೆ. ಇದು ಗರ್ಭಧಾರಣೆ ಮಾಡೋಕ್ಕೋಸ್ಕರನು ಚಲೋ ಆಗತ್ತೆ. ಒಂದ್ಸಲ 3 ಟೈಮ್ ಗರ್ಭಧಾರಣೆ ಆಗ್ತಿಲ್ಲ. ಅದು ಈ ಫುಡ್ ಹಾಕಿದ್ಮೇಲೆ ಗರ್ಭನ ಕಟ್ಕೊಳಕತ್ತದ. ಪ್ರತಿಯೊಬ್ಬರು ರೈತರು ಯೂಸ್ ಮಾಡ್ಬೋದ್ರಿ ಇದನ್ನ. ಪ್ರತಿಯೊಬ್ಬರು ರೈತರು ಯೂಸ್ ಮಾಡ್ಬೋದು. ರಿಸಲ್ಟ್ ಇಲ್ಲ ಅಂತ ಆತರ ಹೇಳೋದಕ್ಕೆ ಬದಲು ಈಗ ನೀವು ದುಡ್ಡು ₹100 ಜಾಸ್ತಿ ಕೊಟ್ಟರು ಕೂಡ ಇಷ್ಟೆಲ್ಲ ಪ್ರಯೋಜನಗಳು ನೀವು ಇದರಿಂದ ಪಡ್ಕೊಬಹುದು. 45 kg ಐತಿ ಅಂತ ಅದೇ ಬಂದಿರೋದು. ಬೇರೆ ಎಲ್ಲ 50 kg ಬರ್ತವೆ. ಅವ್ರು ಕೆಲವೊಬ್ರು ರೇಟ್ ಕಡಿಮೆ ಬರ್ತಾರೆ. ಮರಿ ಬಂದು ಇದು ತಗೊಳ್ರಿ ಅಂತ ಇದ್ದಾರೆ. ನಮ್ಗೆ ಇಷ್ಟ ಆಗಿದ್ದು ನಮ್ಗೆ ಇದನ್ನೇ ಕಟ್ಟಿಟ್ಬಿಟ್ಟು ಇದರಲ್ಲಿ ಕೊನೆ ಗಂಟೆ ಇದನ್ನೇ ಯೂಸ್ ಮಾಡ್ತಾ ಇರ್ತೀವಿ. ಇದರಲ್ಲಿ ಲಾಭ ಅಂತ ಚೆನ್ನಾಗಿದೆ. ಪ್ರತಿಯೊಬ್ಬ ರೈತರೆಲ್ಲ ಇದನ್ನ ತಗೊಂಡು ಯೂಸ್ ಮಾಡ್ಕೊಂಡು ನೋಡಿ ಇದ್ರ ಅನುಭವ ಪಡ್ಕೋಬೇಕಂತ ನಾವು ಹೇಳಕ್ ಇಷ್ಟಪಡ್ತೇವೆ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. CBM ಕ್ಷೀರಾಮೃತ ಸೂರ್ಯ ಅನ್ನೋ ಮಿಕ್ಸರ್ನ ಡೀಲರ್ಶಿಪ್ ತಗೊಂಡು ಚಿಕ್ಕೇರೂರಲ್ಲಿ ಇದ್ರ ಅಂಗಡಿ ತೆರೆದಿದ್ದೀವಿ. ಈ ಅಂಗಡಿ ತೆರೆಯೋ ಮೂಲ ಉದ್ದೇಶ ಏನು ಅಂತಂದ್ರೆ, ಈ ಕಂಪ್ನಿ ಬಗ್ಗೆ ಬಹಳ ಮಾಹಿತಿಗಳನ್ನೆಲ್ಲ ತಗೊಂಡು ಮತ್ತೆ ಈ ಕಂಪ್ನಿ ಬಗ್ಗೆ ಸರ್ಚ್ ಮಾಡ್ಬಿಟ್ಟು ಈ ಕಂಪ್ನಿಯಿಂದ ರೈತರಿಗೆ ಯಾವೆಲ್ಲ ಉಪಯೋಗಗಳಾಗಿದಾವೆ ಅಂತ ತಿಳ್ಕೊಂಬಿಟ್ಟು ಈ ಕಂಪ್ನಿಯ ಡೀಲರ್ಶಿಪ್ ತಗೊಂಡಿದ್ದೀನಿ ನಾನು. ಈ ಮಿಕ್ಸರ್ನ ವಿಶೇಷತೆ ಹೇಳ್ಬೇಕು ಅಂತ ಅಂದ್ರೆ, ಈ ಕಂಪ್ನಿಯ ಉದ್ದೇಶ ಬಂದ್ಬಿಟ್ಟು ಹಸುವಿನ ಆರೋಗ್ಯ ನಿಮ್ಮ ಆದಾಯ ಅನ್ನೋ ಕಾನ್ಸೆಪ್ಟ್ ಮೇಲೆ ಅವರು ಈ ಪ್ರಾಡಕ್ಟ್ ನ ತಯಾರಿ ಮಾಡಿರ್ತಾರೆ. ಅದೇ ತರ ಇದಕ್ಕೆ ಯಾವುದೇ ರೀತಿಯ ರಾಸಾಯನಿಕಗಳನ್ನ ಬಳಸದೆ ಸಂಪೂರ್ಣ ನೈಸರ್ಗಿಕವಾಗಿದ್ದು ಯೂರಿಯಾ ಮುಕ್ತ ಆಹಾರವಾಗಿದ್ದು ಇದು. ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ಗಳನ್ನ ಬಳಸಿರೋದಿಲ್ಲ ಇದು. ಹಾಗಾಗಿ ಈ ಉತ್ಪನ್ನದ ಮೇಲೆ ನಂಬಿಕೆ ಬಂದ ಮೇಲೆ ರೈತರಿಗೆ ಇದರಿಂದ ಒಳ್ಳೇದಾಗುತ್ತೆ ಅಂತ ತಿಳ್ಕೊಂಡು ಇದರ ಅಂಗಡಿನ ತೆರೆದಿರ್ತೀವಿ. ಈಗ ನಮ್ಮ ಮಳಿಗೆಯಲ್ಲಿ ಸಿಗುವಂತಹ ಉತ್ಪನ್ನಗಳನ್ನ ಒಂದೊಂದಾಗಿ ನಿಮಗೆ ಪರಿಚಯ ಮಾಡಿಸ್ತಾ ಹೋಗ್ತೀನಿ. ಇದು ನೀವು ನೋಡ್ತಾ ಇರ್ಬೋದು CBM ಬ್ರಾಂಡ್ ಅಂತ ಅಂದು. ಇದು ಹತ್ತಿಕಾಳು ಹಿಂಡಿ ಅಂತ ಕರಿತೀವಿ. 50 kg ಬ್ಯಾಗ್ ಇದು. ಇದ್ರ ಶಾಂಪಲ್ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ರಿ. ಈ ಉತ್ಪನ್ನ ಈ ಬ್ಯಾಗ್ ಅಲ್ಲಿ ಈ ತರ ಇರುತ್ತೆ. ತುಂಬಾ ಕ್ವಾಲಿಟಿ ಇದೆ ಇದು. ಅದೇ ತರನೇ ಮತ್ತೆ ಯಾವುದೇ ರಾಸಾಯನಿಕಗಳನ್ನು ಬಳಸಿಲ್ಲ ಇದಕ್ಕೆ. ತುಂಬಾ ಒಳ್ಳೆ ಉತ್ಪನ್ನ. ಅದೇ ತರ ಇನ್ನೊಂದು ಉತ್ಪನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. CBM ಬ್ರಾಂಡ್ ಪಂಚಾಮೃತ ಅಂತಂದಿದೆ. ಗೋಧಿ ತೌಡು ಅಂತ ಕರೀತಾರೆ, ಮತ್ತೆ ಗೋಧಿ ಬೂಸ ಅಂತ ಕರೀತಾರೆ. ಈ ಉತ್ಪನ್ನ ಈ ತರ ಇದೆ. ಹಾಗೆ ಇದು ಈ ಚೀಲದ ಒಳಗಡೆ ಯಾವ ತರ ಬರುತ್ತೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೇನೆ. ಈಗ ನೋಡ್ತಾ ಇರಬಹುದು ನೀವು. ಸಂಪೂರ್ಣವಾಗಿ ನೈಸರ್ಗಿಕವಾಗಿ ಈ ತರ ಇದೆ ಇದು. ಈ ತೌಡು ಈಗ ನೋಡ್ತಾ ಇದೀರಲ್ಲ ನೀವು, ಇದೇ ತರನೇ ಬರುತ್ತೆ. ಅದೇ ತರನೇ ಮತ್ತೊಂದು ಉತ್ಪನ್ನ CBM ಕ್ಷೀರಾಮೃತ ಸೂರ್ಯ ಅಂತ. ಇದು ಕೂಡ 26 ರೀತಿಯ ಕಾಳುಗಳನ್ನ ಮಿಕ್ಸ್ ಮಾಡ್ಬಿಟ್ಟು ತಯಾರಿ ಮಾಡಿರ್ತೇವೆ. ಇದರ ಸಂಪೂರ್ಣ ವಿವರ ಮತ್ತೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದೇ ತರನೇ ಈ ಉತ್ಪನ್ನ ಯಾವ ತರ ಇದೆ ಅಂತ ನಿಮಗೆ ತೋರಿಸ್ತಾ ಇದೀನಿ ನೋಡ್ರಿ. ಇವಾಗ ಮೇಲೆ ಈ ತರ ಬರುತ್ತೆ ಈ ಉತ್ಪನ್ನ. ಸಂಪೂರ್ಣವಾಗಿ ಬ್ಯಾಗ್ ಪೂರ್ತಿ ನೀವು ಕೆಳಗಿನವರೆಗೂ ಇದೇ ತರನ ಬರುತ್ತೆ. ಅದೇ ತರ ಈ ಉತ್ಪನ್ನಗಳ ಜೊತೆಗೆ ಮತ್ತೆ ಈಗ ನೀವು ನೋಡ್ತಾ ಇರಬಹುದು ಮತ್ತೆ ಶೇಂಗಾ ಹಿಂಡಿ. ಇದು ಸಂಪೂರ್ಣವಾಗಿ ಇದು ನೈಸರ್ಗಿಕವಾಗಿದೆ. ಇದರಲ್ಲಿ ಯಾವುದೇ ರಾಸಾಯನಿಕಗಳನ್ನು ಬಳಸಿಲ್ಲ. ಈಗ ನೋಡ್ತಾ ಇದೀರಲ್ಲ ನೀವು, ಇದೇ ತರನೇ ಬರುತ್ತೆ ಸಂಪೂರ್ಣವಾಗಿ. ಅದೇ ತರ ನಿಮ್ಗೆ ಈಗ ಹತ್ತಿಕಾಳು ನೋಡ್ತಾ ಇರಬಹುದು ನೀವು. ಇದು ಕೂಡ ತುಂಬಾ ಕ್ವಾಲಿಟಿಯಲ್ಲಿದೆ. ಇದು ಯಾವುದೇ ರೀತಿಯ ಕಲಬೆರಕೆಗಳಿಲ್ಲ ಇದರಲ್ಲೂ ಕೂಡ. ತುಂಬಾ ಚೆನ್ನಾಗಿದೆ. ಈ ತೋರಿಸಿರೋ ಪ್ರಾಡಕ್ಟ್ ಈ ಸಂಪೂರ್ಣವಾಗಿ ಆರ್ಗ್ಯಾನಿಕ್ ಇದು. ಆಯುರ್ವೇದಿಕ್ ಔಷಧ ಗೋಸಂಜೀವಿನಿ ಅಂತ ಅಂದು. ಅದೇ ತರನೇ ಈ ಕ್ಷೀರಾಮೃತ ಪಾಕೆಟ್ ಇದು. ಈಗ ನೀವು ನೋಡ್ತಾ ಇರಬಹುದು. ಇದು ಕೂಡ ನಮ್ಮ ಬಳಿ ಸಿಗುತ್ತೆ. ಈಗ ನೀವು ಈ ಉತ್ಪನ್ನ ಗೋಸಂಜೀವಿನಿ ಅಂತ ಹೇಳಿದ್ನಲ್ಲ, ಇದನ್ನ ಸಂಪೂರ್ಣವಾಗಿ ನಾನೇ ಇದನ್ನ ತಯಾರಿ ಮಾಡಿರ್ತೀನಿ. ಇದ್ರ ಸಂಪೂರ್ಣ ಮಾಹಿತಿನ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಯಾವ ತರ ರೆಡಿ ಆಗುತ್ತೆ, ಇದನ್ನ ಬಳಸುವ ವಿಧಾನ, ಇದು ಪ್ರತಿಯೊಂದು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದೇ ತರನೇ ಇನ್ನೊಂದು ಉತ್ಪನ್ನ ಈಗ ನೋಡ್ತಾ ಇರಬಹುದು ನೀವು. ಇದು ಕ್ಷೀರಾಮೃತ ಅಂತ ಅಂದ್ಬಿಟ್ಟು
ಇದನ್ನ ಹೇಗೆ ಬಳಸೋದು ಏನಂತ ಅದನ್ನು ಸಂಪೂರ್ಣ ವಿವರ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಇಷ್ಟೆಲ್ಲ ಉತ್ಪನ್ನಗಳು ನಮ್ಮ ಮಳಿಗೆಯಲ್ಲಿ ಸಿಗ್ತಾ ಹೋಗ್ತವೆ. ಅದೇ ತರ ಈಗ ನೋಡ್ತಾ ಇದಾರೆ ನೀವು ಸವಿತಾ ಅಂತಂದು ಈ ಗೋ ಸಂಜೀವಿನಿ ಟ್ರೇಡರ್ಸ್ ಮ್ಯಾನೇಜ್ಮೆಂಟ್ ಎಲ್ಲ ಇವರೇ ಉಸ್ತುವಾರಿ ನೋಡ್ಕೊಂತಾರೆ. ನೀವು ಯಾವಾಗ ಬಂದ್ರು ಕೂಡ ಇವರು ಆಫೀಸಲ್ಲಿ ಯಾವಾಗ್ಲೂ ಸಿಗ್ತಾ ಹೋಗ್ತಾರೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ನಿಮಗೆ ಕಾಣಿಸ್ತಾ ಇದೆಯಲ್ಲ ಮೊಬೈಲ್ ನಂಬರು, ಅದಕ್ಕೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ. ನಮ್ಮ ಮಳಿಗೆಯಿಂದ ಸಿಬಿಎಂ ಕ್ಷೀರಾಮೃತ ಸೂರ್ಯ ಅನ್ನೋ ಪ್ರಾಡಕ್ಟ್ ನ ರೈತರಿಗೆ ಕೊಟ್ಟಿದ್ದೀವಿ. ಅವ್ರಿಗೆ ಯಾವೆಲ್ಲ ಪ್ರಯೋಜನ ಇದೆ, ಆ ಪ್ರಾಡಕ್ಟ್ ಬಳಸಿದ್ಮೇಲೆ ಅವ್ರಿಗೆ ಯಾವೆಲ್ಲ ಉಪಯೋಗಗಳಾಗಿದೆ ಅದರ ಸಂಪೂರ್ಣ ವಿವರ ನಿಮಗೆ ಈಗ ತಿಳಿಸ್ತಾ ಹೋಗ್ತೀನಿ. ಇವಾಗ ಇದು ಈ ತರ ಸಂಪೂರ್ಣ ಕಾಳುಗಳು ಮತ್ತೆ ಆಯುರ್ವೇದಿಕ್ ಪ್ರಾಪರ್ಟಿಗಳನ್ನೆಲ್ಲ ಇದರಲ್ಲಿ ಬಳಸಿದ್ದಾರೆ. ಈ ಉತ್ಪನ್ನ ಇಷ್ಟೆಲ್ಲ ಚೆನ್ನಾಗಿದೆ ಅಂತಂದು ಇದ್ರ ಡೀಲರ್ಶಿಪ್ ತಗೊಂಡು ಮಾಡ್ತಾ ಇದೀವಿ. ಅದೇ ತರ ಈ ರೈತರಿಗೆ ಇನ್ನೊಂದು ಡೌಟ್ ಇದೆ. ಈ ಚೀಲ 50 kg ಅಲ್ಲ, ಇದು 45 kg. ಅದ್ 45 kg ಯಾಕಿದೆ ಅಂತ ಹೇಳಿದ್ರೆ ಇದ್ರಲ್ಲಿ ನಾವು ಕ್ವಾಲಿಟಿ ಮೇಂಟೈನ್ ಮಾಡೋದಕ್ಕೋಸ್ಕರ 45 kg ಇಟ್ಟಿದೀವಿ. ಬೇರೆ ಉತ್ಪನ್ನಗಳು ನಿಮಗೆ ಸಿಗ್ಬಹುದು, 1000 ರೂಪಾಯಿಗೆ 50 kg ಸಿಗ್ಬಹುದು. ಆದ್ರೆ ಯಾವುದೇ ರೀತಿಯ ರಿಸಲ್ಟ್ ಬರ್ಲಿಲ್ಲ ಅಂತಂದ್ರೆ ನಿಮಗೆ ಅದು 1000 ರೂಪಾಯಿನೂ ಕೂಡ ವ್ಯರ್ಥ ಆಗುತ್ತೆ. ಇದ್ರಲ್ಲಿ ನಿಮಗೆ 100 ರೂಪಾಯಿ ರೇಟ್ ಜಾಸ್ತಿ ಆದ್ರೂ ಕೂಡ ಕ್ವಾಲಿಟಿಯಲ್ಲಿ ಯಾವ ಕಾರಣಕ್ಕೂ ಕಾಂಪ್ರಮೈಸ್ ಆಗಿಲ್ಲ ಆ ಕಂಪ್ನಿಯವರು. ಹಾಗಾಗಿ ಇವೆಲ್ಲ ಇಷ್ಟು ಕ್ವಾಲಿಟಿ ಇದೆ ಅಂತ ಹೇಳ್ಕೊಂಡ್ಬಿಟ್ಟೆ ತಿಳ್ಕೊಂಡು ಆಮೇಲೆ ಈ ಕಂಪ್ನಿಯ ಉತ್ಪನ್ನಗಳನ್ನ ನಾವು ರೈತರಿಗೆ ಕೊಡ್ತಾ ಇದೀವಿ. ಈಗ ಆಲ್ರೆಡಿ ಸುಮಾರಷ್ಟು ರೈತರಿಗೆ ಕೊಟ್ಟಿದೀವಿ. ಅವು ಎಲ್ಲ ಯಾವ್ಯಾವ ರೈತರಿಗೆ ಹೇಗೆ ಉಪಯೋಗ ಆಗಿದೆ, ಇದನ್ನ ಯಾವ ತರ ಬಳಸಿದ್ದಾರೆ ಅದರ ಸಂಪೂರ್ಣ ವಿವರ ನಿಮಗೆ ತಿಳಿಸ್ತೀನಿ. ಜಿಲ್ಲಾ ಹಿರೇಕೆರೂರು ತಾಲೂಕು, ಹಿರೇಕೆರೂರು ಪೋಸ್ಟ್, ಯಲ್ಲಾಪುರ ಗ್ರಾಮ, ಅಲ್ಲಿ ಒಬ್ಬ ರೈತರಿಗೆ ಕೊಟ್ಟಿದ್ದೀವಿ. ಅವರಿಗೆ ಯಾವೆಲ್ಲ ಈ ಕ್ಷೀರಾಮೃತ ಸಿಬಿಎಂ ಕ್ಷೀರಾಮೃತ ಅನ್ನೋ ಪ್ರಾಡಕ್ಟ್ ಬಳಸಿದ್ಮೇಲೆ ಯಾವೆಲ್ಲ ಪ್ರಯೋಜನಗಳಾಗಿದೆ ಅಂತ ನಿಮ್ಗೆ ತಿಳಿಸ್ತೀವಿ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಕರ್ಬಸಪ್ಪ ಅಂತ ಹೇಳಿ, ಕರ್ಬಸಪ್ಪ ಮೊಡ್ಲೂರು, ಯಲ್ಲಾಪುರ ಗ್ರಾಮದವ್ರು ನಾವು. ಈ ಫುಡ್ ಹಾಕೋದ್ರಿಂದ ನಮಗೆ ಸಿಗ್ತಕ್ಕಂಥ ಲಾಭ ಏನಂದ್ರೆ ಕ್ಯಾಲ್ಸಿಯಮ್, ಆಮೇಲೆ ಆಕಳುಗಳಿಗೆ ಎನರ್ಜಿ, ಒಳ್ಳೆ ತಾಕತ್ ಬರೋದು. ಮುಂಚೆ ಎಲ್ಲ ವೀಕ್ ಇದ್ವು, ಇದು ಹಾಕಾಕ ಚಲೋ ಮಾಡ್ದಾಗಿಂದ ಹಿಡ್ಕೊಂಡು ಪೂರ್ತಿ ಕ್ಲೀನಾಗಿ ಚೆನ್ನಾಗಿದ್ದಾವೆ. ಆಮೇಲೆ ಹಾಲು ಮುಂಚೆಗಿಂತ ಸ್ವಲ್ಪ ಒಂದು 1 ಲೀಟ್ರು 2 ಲೀಟ್ರ್ ಹಿಂಗೆ ಹೆಚ್ಚಿಗೆ ಮಾಡ್ತಾ ಇದ್ದಾವೆ. ನಾವು ಫುಡ್ ಹೆಂಗಿತ್ತು ಅದ್ರ ತಕ್ಕಂಗೆ ಬೆಳೀತಾ ಐತಿ, ತಾಕತ್ತು ಬರ್ತಾವೆ, ಚೆನ್ನಾಗಿದೆ ಫುಡ್. ಆಮೇಲೆ ಬೇರೆ ಅಂಗಡಿಯಿಂದ ನಾವೇನ್ ಮಾಡ್ತಿದ್ವಿ, ಹತ್ತಿ ಕಾಳು, ಹಿಂಡಿ ಅವೆಲ್ಲ ತಗೊಂಡ್ ಬರ್ತಾ ಇದ್ವಿ, ತಗೊಂಬಂದು ಸಪ್ರೇಟ್ ಆಗ್ತಿದ್ವಿ. ಈಗ ಅದ್ರಲ್ಲಿ ಅಂದ್ರೆ ಇವಾಗ ಇದ್ರಲ್ಲೇನೆ ಮಿಕ್ಸ್ ಆಗಿ ಪೂರ್ತಿ ಬರೋದ್ರಿಂದ ನಮ್ಗೆ ಅತಿ ಅನುಕೂಲ ಆಗೈತೆ. ಅದರಿಂದ ನಾವು ಈ ಫುಡ್ ಬಿಟ್ಟು ಬೇರೆ ಫುಡ್ ತಗೊಳಲ್ಲ, ಇದೇ ಫುಡ್ನ ಕಂಟಿನ್ಯೂ ಮಾಡ್ತಾ ಇದ್ವಿ, ಮುಂದೆ ಕಂಟಿನ್ಯೂ ಮಾಡ್ತಾನೆ ಇರ್ತೀವಿ. ಇದೇ ಯಾವಾಗಲೂ ಈ ದನಗಳು ತಾಕತ್ ಇರ್ತದೆ. ಆಮೇಲೆ ಈಗ ಇದು ಗರ್ಭಧಾರಣೆ ಮಾಡೋಕ್ಕೋಸ್ಕರನು ಚಲೋ ಆಗತ್ತೆ. ಒಂದ್ಸಲ 3-4 ಟೈಮ್ ಗರ್ಭಧಾರಣೆ ಹಾಕಿತ್ತಿಲ್ಲ ಅದು. ಈ ಫುಡ್ ಹಾಕಿದ್ಮೇಲೆ ಗರ್ಭಣೆ ಕಟ್ಕೊಂಡಾಗತ್ತೆ. ಅದು ಕಟ್ಟಿದ್ ಮತ್ತೆ ರಿಟರ್ನ್ ಬಂದಿಲ್ಲ, ಕಟ್ಟಿದ್ ಹಂಗ ಐತಿ ಇವಾಗ, ಯಾವುದು ಮತ್ತೆ ಹೀಟಿಗೆ ಬಂದಿಲ್ಲ. ಅದರಿಂದ ನಮಗೆ ಇದು ಈ ಫುಡ್ ಇಂದ ನಮ್ಗೆ ಒಳ್ಳೇದಾಗಿದೆ. ಎಲ್ಲ ರೈತ ಬಾಂಧವರು ತಿಳ್ಕೊಳ್ಳುವಂತ ವಿಷಯ ಏನಂತಂದ್ರೆ, ಇದು ರಾಸಾಯನಿಕ ಮುಕ್ತ ಆಗಿರೋದ್ರಿಂದ ಅವು ಆರೋಗ್ಯದಲ್ಲಿ ಕೂಡ ಸುಧಾರಿಸ್ಕೊಂಡಿದ್ದಾವೆ. ಆಮೇಲೆ ಗರ್ಭ ಕಟ್ಟುವಲ್ಲಿ ಕೂಡ ಇದು ಸಹಕಾರ ಆಗುತ್ತೆ. ಯಾಕೆಂದ್ರೆ ಪ್ರೋಟೀನ್, ಕ್ಯಾಲ್ಸಿಯಂ, ಅವು ಆಕಳು ತಾಕತ್ ಬರೋದಕ್ಕೆ ಏನ್ ಬೇಕೋ ಅವೆಲ್ಲ ಫುಡ್ ಇದರಲ್ಲಿ ಸಿಗೋದ್ರಿಂದ ಇವೆಲ್ಲ ಪ್ರತಿಯೊಂದು ಸಮಸ್ಯೆಗಳು ಕೂಡ ಸರಿ ಹೋಗ್ತಾ ಬರ್ತವೆ. ಮತ್ತೆ ಸರ್, ಅದು ಈಗ ಬೇರೆ ಮೇವು ತಿನ್ನೋದು ಆ ತರ ಎಲ್ಲ ನಿಮ್ಗೆ ಹೇಗ್ ಅನ್ಸಿದೆ? ಈ ಫುಡ್ ಇಲ್ಲಿ ಫುಡ್ ಹಾಕಿದ್ಮೇಲೆಲ್ಲ ಕಚ್ಚಿ ತಿಂತಾವೆ, ದನಗಳೆಲ್ಲ ತಿಂತಾವೆ. ಈ ಸ್ವಲ್ಪ ಹೂ ಬಿಡಲ್ಲ, ಒಣೆ ಹುಲ್ಲಾಗಲಿ ಏನಾಗಲಿ, ಹುಲ್ಲಂತೂ ಹೊಟ್ಟೆ ಬಿಡಲ್ಲ, ತಿಂತಾ ಇದಾವೆ. ಅದ್ರ ಜೊತೆ ಇದು ಒಂಥರ ಆಹಾರ, ಶಕ್ತಿಯುತ ಆಹಾರ ಆಗತಿ. ಹಂಗಾಗಿ ಅವು ಚೇತರಿಕೆ ಕಂಡವ. ಈಗ ಮೊದಲು ಫುಡ್ ಬಳಸ್ತಾ ಇದ್ರಲ್ಲ, ಅಷ್ಟೇ ಪ್ರಮಾಣದಲ್ಲಿ ಬಳಸಿ ಇಷ್ಟೆಲ್ಲ ರಿಸಲ್ಟ್ ಇರುತ್ತೆ. ಇಲ್ಲೆಲ್ಲ ಈ ಫುಡ್ ಬಂದ್ಮೇಲೆ ಏನಾದ್ರು ಜಾಸ್ತಿ ಪ್ರಮಾಣದಲ್ಲಿ, ಈ ಫುಡ್ ಬಂದ್ಮೇಲೆ ಜಾಸ್ತಿ ಪ್ರಮಾಣದಲ್ಲಿ ನಮ್ಗೆ ರಿಸಲ್ಟ್ ಸಿಕ್ಕಿರೋದು. ಅಲ್ಲ ಪ್ರಮಾಣ, ಈಗ ಬೇರೆ ಫುಡ್ ಹಾಕ್ತಾ ಇದ್ರಲ್ಲ ಅದನ್ನ ಎಷ್ಟು ಬಳಸ್ತಿದ್ರಲ್ಲ, ಇದನ್ನ ಅಷ್ಟೇ ಬಳಸಿದ್ರೆ ಇಲ್ಲ ಅದಕ್ಕಿಂತ ಕಡಿಮೆ ಬಳಸಿದ್ರು ಜಾಸ್ತಿ ಬಂದಿದೆ. ಎಲ್ಲ ರೈತ ಬಂದು ಇದು ಒಂದು ಮುಖ್ಯವಾದ ವಿಷಯ. ಈಗ ಬೇರೆ ಫುಡ್ ಹಾಕಿದಾಗ ಅಷ್ಟೇ ಫುಡ್ ಹಾಕ್ತಾ ಇದ್ರು, ಹಾಲು ಎಷ್ಟು ಕೊಡ್ತಾ ಇದ್ರು ಅಷ್ಟೇ ಕೊಡ್ತಾ ಇದ್ರು. ಅಷ್ಟೇ ಪ್ರಮಾಣದಲ್ಲಿ ಈ ಫುಡ್ ಹಾಕಿದಾಗ ಇಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿದ್ರು ಕೂಡ ಅದಕ್ಕಿಂತ ಹೆಚ್ಚಿಗೆ ರಿಸಲ್ಟ್ ಸಿಗ್ತಾ ಇದಾವೆ ಅಂತ ಅವ್ರು ಹೇಳ್ತಾ ಇದಾರೆ. ನೀವು ಇದ್ರಲ್ಲೇ ನೀವು ತಿಳ್ಕೋಬೇಕಾದ ವಿಷಯ ಏನಂತಂದ್ರೆ, ಈಗ ಪ್ರತಿಯೊಬ್ಬರು ರೈತರು ಯೂಸ್ ಮಾಡಬಹುದ್ರಿ ಇದನ್ನ. ಪ್ರತಿಯೊಬ್ಬರು ರೈತರು ಯೂಸ್ ಮಾಡಬಹುದು. ರಿಸಲ್ಟ್ ಇಲ್ಲ ಅಂತ ಆತರ ಹೇಳೋದಕ್ಕೆ ಬದಲು, ಈಗ ನೀವು ದುಡ್ಡು 100 ರೂಪಾಯಿ ಜಾಸ್ತಿ ಕೊಟ್ಟರು ಕೂಡ ಇಷ್ಟೆಲ್ಲ ಪ್ರಯೋಜನಗಳು ನೀವು ಇದರಿಂದ ಪಡ್ಕೊಬಹುದು. 45 kg ಅದೇ ಬಂದಿರೋದು, ಬೇರೆ ಎಲ್ಲ 50 kg ಬರ್ತವೆ. ಅವ್ರು ಕೆಲವೊಬ್ರು
ರೇಟ್ ಕಡಿಮೆ ಬರ್ತಾರೆ. ಮರಿ ಬಂದು ಇದು ತೋಡ್ರಿ ಅಂತ ಹೇಳ್ತಾರೆ. ನಮ್ಗೆ ಇಷ್ಟ ಆಗಿದ್ದು ನಮ್ಗೆ ಇದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲಿ ಕೊನೆ ಗಂಟೆ ಇದನ್ನೇ ಯೂಸ್ ಮಾಡ್ತಾ ಇರ್ತೀವಿ. ಈಗ ಕ್ವಾಲಿಟಿ ಇಲ್ದೇನೆ ಕ್ವಾಂಟಿಟಿ ಜಾಸ್ತಿ ಕೊಟ್ಟರು ಏನು ಪ್ರಯೋಜನ ಆಗಲ್ಲ. ಇದು ಕ್ವಾಂಟಿಟಿ ಕಡಿಮೆ ಇದ್ರೂ ಕೂಡ ಕ್ವಾಲಿಟಿ ಹೆಚ್ಚಿಗೆ ಇರೋದ್ರಿಂದ ನೀವು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ರು ಕೂಡ ಆಕಳುಗಳಿಗೆ ಇಷ್ಟೆಲ್ಲ ಪ್ರಯೋಜನಗಳು ಆಗ್ತವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಲಾಭಾಂಶ ಚೆನ್ನಾಗಿದೆ. ಪ್ರತಿಯೊಬ್ಬ ರೈತರೆಲ್ಲರೂ ಇದನ್ನ ತಗೊಂಡು ಯೂಸ್ ಮಾಡ್ಕೊಂಡು ನೋಡಿ ಇದ್ರ ಅನುಭವ ಪಡ್ಕೋಬೇಕಂತ ನಾವು ಹೇಳಕ್ ಇಷ್ಟಪಡ್ತೇವೆ. ಈಗ ಮೊದಲು ಬೇರೆ ಫುಡ್ ನ ಸ್ವಲ್ಪ ಪ್ರಮಾಣದಲ್ಲಿ ಬಳಸ್ತಾ ಇದ್ರು, ಅಷ್ಟೇ ಪ್ರಮಾಣ ಅದು ಮೊದಲು ಫುಡ್ ಎಷ್ಟು ಪ್ರಮಾಣದಲ್ಲಿ ಬಳಸ್ತಾ ಇದಾರಲ್ಲ ಇದನ್ನ ಅಷ್ಟೇ ಪ್ರಮಾಣದಲ್ಲಿ ಬಳಸಿದ್ರಿ. ಈಗ ಹಾಲು ಒಂದೊಂದ್ ಲೀಟರ್ ಹೆಚ್ಚಿಗೆ ಆಗೈತೆ ಅಂತ ಫುಡ್ ಅಲ್ಲಿಗೆ ನಿಲ್ಲಿಸ್ಬೇಡ್ರಿ. ಇಲ್ಲ, ಅದ್ರ ನಂತರ ಕಂಟಿನ್ಯೂ ಮಾಡೋದು ಹೆಚ್ಚಿಗೆ ಮಾಡಿ. ಒಂದ್ ಸೇರ್ ಅಷ್ಟೇ ಫುಡ್ ಕೊಡಕ್ ಹೋಗ್ಬೇಡ್ರಿ, ಒಂದ್ ಸೇರ್ ಹೆಚ್ಚಿಗೆ ಮಾಡ್ರಿ. ಹಾಲು ಒಂದ್ ಸೇರ್ ಹೆಚ್ಚಿಗೆ ಮಾಡಿದ್ರಿಂದ ಮತ್ತೆ ಹೆಚ್ಚಿಗೆ ಆಗುತ್ತೆ ಅಂತ ಹೇಳಿ ನೀವು ಹೇಳ್ತಿದ್ರ. ಮಾಡೋಣ ಬಿಡಿ, ಮಾಡಿ ನೋಡುವ. ಈಗ ಮಾಡ್ತೇವೆ, ಗೊತ್ತಿರ್ಲಿಲ್ಲ. ಇನ್ಮೇಲೆ ಕಂಟಿನ್ಯೂ ಮಾಡ್ಬಿಟ್ಟು ಅದ್ರ ಬಗ್ಗೆ ಮತ್ತೆ ರಿಸಲ್ಟ್ ಕೊಡೋಣ ಬಿಡಿ. ಸರ್ ನೀವು ಯಾವ ತರ ಕೊಡ್ತೀರಾ? ಹಸಿದಾಗ ಕೊಡ್ತೀರಾ ಇಲ್ಲ ಹಿಂಗೆ ಒಣ ಡ್ರೈ ಫುಡ್ ಕೊಡ್ತೀರಾ? ನಾವು ಡ್ರೈ ಫುಡ್ ಕೊಡಲ್ಲ, ನೆನೆ ಹಾಕ್ಬಿಟ್ಟು ಕೊಡ್ಬೇಕು. ನೆನೆ ಹಾಕ್ಬಿಟ್ಟು ಅದ್ರ ಒಂದು ತಾಸು ಮುಂಚೆ ನೆನೆ ಹಾಕ್ಬಿಟ್ಟು ಕೊಟ್ರೆ ಅದು ತಿಲ್ಲ ಒಂದು ಗಂಟ್ಲಿಗೆ ಹಿಡ್ಕೊಳ್ತಲ್ಲ, ಹಂಗಾಗಿ ಡ್ರೈ ಕೊಡಲ್ಲ, ನಾನು ಕಲಿಸ್ಬಿಟ್ಟೆ ಕೊಡೋದು. ಈಗ ಎಲ್ಲ ರೈತ ಬಾಂಧವರು ಇದೊಂದು ಮುಖ್ಯವಾದ ವಿಷಯ. ಕೆಲವೊಬ್ರು ಒಣ ಫುಡ್ ಡ್ರೈ ಫುಡ್ ಕೊಡ್ತಾರೆ, ಕೆಲವೊಬ್ರು ನೆನೆಸಿ ಕೊಡ್ತಾರೆ. ಅವು ಆಕಳುಗಳು ಯಾವ ತರ ಇಷ್ಟಪಟ್ಟು ತಿಂತಾವೋ ಆ ತರ ಇಷ್ಟಪಟ್ಟು ಕೊಟ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಆಮೇಲೆ ಇನ್ನೊಂದ್ ಮಾತು ಏನು ಅಂತಂದ್ರೆ, ಈಗ ಬೇರೆ ಫುಡ್ ನವರು ಉದಾಹರಣೆ 1 kg ಹಾಕ್ತಾ ಇದ್ರು ಅಂತ ತಿಳ್ಕೊಳ್ರಿ. ಅಷ್ಟೇ ಫುಡ್ ನ ಈ ನಮ್ CBM ಕ್ಷೀರಾಮೃತನ ಕೊಟ್ಟಿದ್ದಾರೆ. ಅವಾಗ ಏನಾಗಿದಾವೆ, ಪ್ರತಿ ಸಲ ಕೊಡೋದಕ್ಕಿಂತ 1 ಲೀಟರ್ ಹಾಲು, ಈ ಆಕಳು 1 ಲೀಟರ್ ಹಾಲು ಜಾಸ್ತಿ ಆಗಿದೆ, ಈ ಆಕಳು 1 ಲೀಟರ್ ಹಾಲು ಜಾಸ್ತಿ ಮಾಡಿದೆ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಫುಡ್ ನ ಈಗ ಅಷ್ಟೇ ಹಾಕ್ಬೇಡ್ರಿ, ಅದಕ್ಕಿಂತ ಒಂದು ಅರ್ಧ ಸೇರು ಇಲ್ಲ 1 ಸೇರು ಹಾಕಿ ಒಳ್ಳೇದು. ಈಗ ನಿಮಿಗೂ ಕೂಡ ಅದೇ ತರನೇ ಅದಕ್ಕೂ 1 ಸೇರು ಇದಕ್ಕೂ 1 ಸೇರು ಜಾಸ್ತಿ ಮಾಡ್ರಿ ಅಂತ ಹೇಳ್ತಾ ಇದೀವಿ. ಸರಿ ಆಟ ಅಂದ್ರೆ ಆ ಟೈಮಲ್ಲಿ ಈ ಟೈಮಲ್ಲಿ ಮೂಡಿ ಗಾಳಿ, ಇವಾಗ ಗಾಳಿ ಇರೋದ್ರಿಂದ ಹಾಲುಗಳೆಲ್ಲ ಯಾವ್ದೇ ತರ ಹಾಕ್ಲಿರ್ಲಿ ಕಡಿಮೆ ಮಾಡ್ತೇವೆ. ಆದ್ರೆ ಈ ಫುಡ್ಡಿಗೆ ಹಾಕ್ತಾವಲ್ಲ, ಫುಡ್ಡಿಗೆ ನೀರು ಒಳ್ಳೆ ಚೆನ್ನಾಗಿ ಕುಡಿತೇವೆ. ಪ್ರತಿಯೊಂದು ಇರೋದ್ರಿಂದ ನೀರು ಅದ ಪ್ರಮಾಣದಲ್ಲಿ ಇರ್ತದೆ ಹೊರತು ಕಡಿಮೆ ಅಂತೂ ಮಾಡಲ್ಲ. ಹಾಲು ಕಡಿಮೆ ಮಾಡಲ್ಲ, ಹೆಚ್ಚಿಗೆ ಮಾಡ್ತಾ ಹೋದ್ರೆ ಕಡಿಮೆ ಅಂತೂ ಮಾಡಲ್ಲ. ಅದೊಂದು ಚೆನ್ನಾಗೈತಿ ಕ್ವಾಲಿಟಿ. ಇದು ಕೂಡ ತುಂಬಾ ಖುಷಿಯಾದ ವಿಚಾರ. ಅದೇ ತರ ಈಗ ಹಾಲು ಜಾಸ್ತಿ ಆದಂಗೆನೆ ಒಂದ್ ಅರ್ಧ kg ಫುಡ್ ಹೆಚ್ಚಿಗೆ ಮಾಡ್ಕೊಂತ ಹೋದಂಗೆಲ್ಲ ಹಾಲು ಜಾಸ್ತಿ ಹಾಕಂತ ಹೋಗುತ್ತೆ. ಅದ್ರ ಎಲ್ಲರೂ ಮಾಡ್ಬೋದು, ನಾವಂತೂ ಮಾಡ್ತಾ ಇದ್ರೆ ಎಲ್ಲರೂ ಪ್ರತಿಯೊಬ್ರು ರೈತ ಬಂದವ್ರು ಮಾಡ್ಬೋದು, ಒಳ್ಳೇದಾಗುತ್ತೆ ಅಷ್ಟೇ. ಇದರಿಂದ ಹಾಲು ಜಾಸ್ತಿ ಮಾಡ್ಬೋದು. ಸರ್ ನೀವು ಮೊದಲು ಬೇರೆ ಫುಡ್ ಕೊಡ್ತಾ ಇದ್ರಲ್ಲ, ಈ ಆಕಳಿಗೆ ಎಷ್ಟು ಕೊಡ್ತಾ ಇದ್ರಿ, ಎಷ್ಟು ಪ್ರಮಾಣದಲ್ಲಿ? ಇದರಿಂದ 2 ಸೇರು, ಬೆಳಿಗ್ಗೆ 2 ಸೇರು, ಸಂಜೆ 2 ಸೇರು ಕಲಿಸಿ ಕೊಡ್ತಾ ಇದ್ವಿ. ಹಾಲು ಹಿಂಡಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಕೊಡ್ತಾ ಇದ್ವಿ. ಕೊಟ್ಟಾದ್ಮೇಲೆ ಸೇಮ್ ಟು ಸೇಮ್ ಒಂದು 1.5 ಲೀಟರ್ ಹಿಂಗ ಬರ್ತಾ ಇತ್ತು, 1.5 ಕೊಡ್ತಾ ಇತ್ತು. ಇವಾಗ ಅಂದ್ರೆ ಇಳಿದ್ಬಿಟ್ಟೆ 6 ತಿಂಗಳಾಗೈತೆ ನೋಡ್ರಿ. ಹಂಗೆ ಕಡಿಮೆ ಮಾಡ್ಕೊಂತ ಬರ್ತದೆ. ಈಗ ಅಷ್ಟೇ ಕೊಡ್ತಾ ಇತ್ತು ಇದನ್ನ. ಆಮೇಲೆ ಈ ಫುಡ್ ನ ಇದನ್ನ ಮತ್ತೆ 2 ಸೇರ್ ಆಗ್ತದೆ. ಅದೇ ಸೇಮ್ ಟು ಸೇಮ್ ಆಗ್ತದೆ. ಅವಾಗ ಅಷ್ಟೇ ಆಗ್ತದೆ, 2 ಬಳಸ್ತಾ ಇದ್ದಾನೆ. ಈಗೂ ಮತ್ತೆ ಈಗ 2 ಲೀಟರ್ ಕೊಡೋದ್ರಿ. ಈಗ 2.5 ಹಿಂಗ್ ಕೊಡ್ತೇವೆ, 2.5 ಕೊಡ್ತೇವೆ. ಅದೇ ತರ ಈ ಆಕಳುಗಳಿಗೆ ಹಳೆ ಫುಡ್ ಬೇರೆ ಅದನ್ನ ಎಷ್ಟು ಸೇರ್ ಕೊಡ್ತಾ ಇದ್ರಿ? ಇದಕ್ಕೂ 2 ಸೇರ್ ಆಗ್ತಿದ್ವಿ. ಈಗ ಅವಾಗ ಅದು ಒಂದೊಂದ್ ಚಮ್ ಕೊಡೋದ್ರೆ 1 ಲೀಟರ್ ಕೊಡೋದು. ಈ ಫುಡ್ ಹಾಕಿದ ಮೇಲೆ 2.5 ಕೊಡ್ತೇವೆ ಒಂದ್ ಹೊತ್ತಿಗೆ. ಎಲ್ಲ ರೈತ ಬಾಂಧವರು ನೋಡ್ರಿ, ಮತ್ತು ಅವ್ರ ಹಳೆ ಫುಡ್ ಇದೇ ಸೇರಿಂದ 2 ಸೇರ್ ಬಳಸ್ತಾ ಇತ್ತು. ಅವಾಗ ಈ ಆಕಳು 1.5 ಲೀಟರ್ ಕೊಡ್ತಾ ಇತ್ತು ಬೆಳಿಗ್ಗೆ. ಅದೇ ಆಕಳು ಈ ಫುಡ್ ಅನ್ನ ಇದೇ ಸೇರಿಂದ ಅಷ್ಟೇ ಪ್ರಮಾಣದಲ್ಲಿ ಕೊಡ್ತಾ ಇದ್ದಾರೆ. ಈಗ ಎಷ್ಟು ಕೊಡ್ತಾ ಇದ್ದಾರೆ? ಈಗ 2.5-3 ಲೀಟರ್ ಕೊಡ್ತಾರೆ. 2.5-3 ಲೀಟರ್ ಕೊಡ್ತಾ ಇದ್ದಾರೆ. ಸಂಜೆಲ್ 3 ಎಲ್ಲ ರೈತ ಬಾಂಧವರು ಇಷ್ಟು ರಿಸಲ್ಟ್ ಅಂದ್ರೆ ನೀವು ಬಳಸ್ತಾ ಬಂದಾಗ ಕೂಡ ಈ ನೋಡ್ರಿ, ಹಾಲು ಆಕಳ ಸ್ವಲ್ಪ ಒಂದು ಅರ್ಧ ಸೇರು 1 ಸೇರು ಜಾಸ್ತಿ ಮಾಡ್ಕೊಂತ ಹಾಲು ಜಾಸ್ತಿ ಆದಂಗೆ ಈ ಫುಡ್ಡಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಮಾಡಿ. ಈ ಆಕಳ ಮುಂಚೆ ಬಂದಾಗೆ ಬಾಸ್ಕೋತೋಗಿತ್ತಿರೋದು ಈ ಫುಡ್. ಆ ಫುಡ್ ಇಲ್ಲಿ ಬಂದ ಮೇಲೆ ಅದಕ್ಕೆ ತಾಕತ್ ಮಾಡ್ಬೇಕು. ಇಳಿದ್ ಬಿಟ್ಟು 12 ತಿಂಗಳ ಮೇಲೆ ಆಗೈತಿ. ಈಗ 13ನೇ ತಿಂಗಳು ಜಾಸ್ತಿ ಚಾಲ್ತಿ ಈಗ. ಹಂಗಾಗಿ ಅದೇನಾಗತ್ತಂದ್ರೆ ಈಗ ಈ ಫುಡ್ ಸ್ವಲ್ಪ ಜಾಸ್ತಿ ತಾಕತ್ ಬಂದಿತ್ತು. ಕಬ್ಬಿಣಾಂಶ, ಕ್ಯಾಲ್ಸಿಯಂ ಸಿಗೋದ್ರಿಂದ ಜಾಸ್ತಿ ಚೆನ್ನಾಗಿ ಬಂದಿದ್ದೀವಿ, ಚೆನ್ನಾಗಿ ಆಗ್ತಾ ಇದೆ ಮುಂದೆ. ಇದು ಇಳಿದ ಮೇಲೆ ಇದು ಯಾವ ತರ ಆಗತ್ತೆ ಅಂತೇಳಿ ಗೊತ್ತಿಲ್ಲ. ಇಳಿದು ಫಸ್ಟಿಗೆ ಹಾಕ್ತಾವಲ್ಲ, ಅವಾಗ ಎಷ್ಟು ಹಾಲು ಕೊಡ್ತಿದ್ದು ಅದು ಅದ್ರ ಮೇಲೆ ಡಿಪೆಂಡ್ ಆಗ ನಮಗೆ ಗೊತ್ತಾಗತ್ತ ಅವ್ರ ರಿಸಲ್ಟ್ ಏನಂತೇಳಿ.
ಈಗ ಪರವಾಗಿಲ್ಲ ನಮ್ಮ ಅನ್ಸಂಗೆ ತಕ್ಕ ಮಟ್ಟಿಗೆ ಚೆನ್ನಾಗೈತೆ ಅಂತ ಮನಸ್ಸಿತ್ತು. ಬೇರೆ ಅಲೋ ಮಾಡಿಲ್ಲ, ಇದನ್ನೇ ನಾವು ಯೂಸ್ ಮಾಡೋ ಅಂತ ಇಟ್ಕೊಂಡ್ಬಿಟ್ಟಿವಿ. ಈ ರೈತರು ಸಂತೃಪ್ತಿ ಭಾವನೆಯಿಂದ ಹೇಳ್ತಾ ಇದಾರೆ. ಈ ಪ್ರಾಡಕ್ಟ್ ನ ರೈತರು ಖುಷಿಯಿಂದ ಬಳಸಬಹುದು. ಈಗ ನೋಡ್ತಾ ಇರ್ಬೋದು ನೀವು, ಇವುಗಳ ಆರೋಗ್ಯ ಬಹಳ ಚೆನ್ನಾಗಿದೆ. ಇದು ಎಂಟು ಕಾಯಿಲೆ ಕೂಡ ಬಂದಿತ್ತು ಅಂತ ಹೇಳಿದ್ರು. ಅವಾಗ ಬಹಳ ಹಾಳಾಗಿತ್ತು. ಈಗ ಅದೆಲ್ಲ ಚೇತರಿಸ್ಕೊಂತ ಇದೆ ಫುಡ್ ಇಂದ. ಈ ಆಕಳನ್ನು ಬಹಳ ವೀಕ್ ಆಗಿದೆ ಅಂತ ಹೇಳಿದ್ರು. ಈಗ ಚೆನ್ನಾಗಿದೆ. ಸರ್, ಈ ಪ್ರಾಡಕ್ಟ್ ಬಗ್ಗೆ ಬೇರೆ ರೈತರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ನೋಡ್ರಿ, ರೈತ ಬಂದವ್ರಿಗೆ ಹೇಳೋದು ಇಷ್ಟ, ನಾನು ಈ ಪ್ರಾಡಕ್ಟ್ 45 kg ಅಂತೇಳಿ ತಾತ್ಸಾರ ಮಾಡಬೇಡ್ರಿ. ಇದರಿಂದ ಪ್ರಾಡಕ್ಟ್ ಚೆನ್ನಾಗಿದೆ. ನಮ್ಮ ಆಕಳ ಆಗ್ಲಿ, ನಮ್ಮ ಆರೋಗ್ಯ ದೃಷ್ಟಿಯಿಂದ ಎಲ್ಲ ರೀತಿಯಿಂದ ಒಳ್ಳೆ ರಿಸಲ್ಟ್ ಕೊಡ್ತೈತಿ. ಅದ್ರ ದುಡ್ಡಿನ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡ್ರಿ, KG ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡ್ರಿ. ತಗೊಂಡು ಪ್ರಾಡಕ್ಟ್ ಯೂಸ್ ಮಾಡಿ ನೋಡಿ, ಎಷ್ಟು ಒಳ್ಳೇದಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದು ಬಳಸಿ ನೋಡಿ, ಒಳ್ಳೇದಾಗತ್ತೆ ಅಷ್ಟೇ, ಅಷ್ಟಂತೂ ಹೇಳ್ಬಲ್ಲಿ. ಸರ್, ಈ ಪ್ರಾಡಕ್ಟ್ ರೈತ ಬಾಂಧವರು ಎಲ್ಲರೂ 45 kg ಅಂತಂದು ಸ್ವಲ್ಪ ಬಳಸೋದಕ್ಕೆ ಹಿಂದೇಟ್ ಹಾಕ್ತಾ ಇದಾರೆ. ಈ ಪ್ರಾಡಕ್ಟ್ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀರಿ? ಈ ಪ್ರಾಡಕ್ಟ್ ಬಗ್ಗೆ ಹೇಳೋದು ಇಷ್ಟೇ ರೀ. ಇದು 45 kg ಅಂತೇಳಿ ತಿಳ್ಕೊಂಡು ನೀವು ತಾತ್ಸಾರ ಮಾಡಕ್ ಹೋಗ್ಬೇಡ್ರಿ. ಅದು ಕ್ವಾಂಟಿಟಿ ಬಗ್ಗೆ ಯೋಚನೆ ಮಾಡ್ರಿ. ಇದು ತಗೊಂಡ್ ಬಳಸಿ ನೋಡ್ರಿ, ಅದರಲ್ಲಿ ಎಷ್ಟು ತಾಕತ್ ಐತಿ, ಏನು ಉಪಯೋಗ ಐತಿ ಅಂತ ತಿಳ್ಕೊರಿ. ನಮ್ಗಂತೂ ಉಪಯೋಗ ಆಗಿದೆ, ಎಲ್ಲರಿಗೂ ನಿಮಗೂ ಉಪಯೋಗ ಆಗೇ ಆಗುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ, ಆರಾಮಾಗಿ ಯೂಸ್ ಮಾಡ್ಬೋದು. ಎಲ್ಲ ಮಾಹಿತಿ ಹೇಳಿದ್ದಕ್ಕಾಗಿ CBM ಕ್ಷೀರಾಮೃತ ವತಿಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್. ನಮ್ಮ ಕ್ಷೀರಾಮೃತ ಮಳಿಗೆ ಬರುವಂತ ಜಾಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ನೀವು ನೋಡ್ತಾ ಇರಬಹುದು, ಬಸವಣ್ಣ ದೇವರ ದೇವಸ್ಥಾನ ಇದು. ಇಲ್ಲಿಂದ ನಾವು ರೈಟ್ ತಗೊಂಡ್ರೆ ಹೀಗೆ ಸೀದಾ ಬಂದು ಇಲ್ಲೆಲ್ಲ ಸಂತೆ ನಡೆಯುತ್ತಲ್ಲ, ಸಂತೆ ಮಾರ್ಕೆಟ್ ರೋಡ್ ಇದು, ಮೇನ್ ರೋಡ್. ಹೀಗೆ ನಾವು ಮುಂದೆ ಬರ್ತಾ ಹೋದ್ರೆ ಸ್ವಲ್ಪ ಮುಂದೆ ಬರ್ತದಂಗೆನೆ ಈಗ ನೋಡ್ತಾ ಇರ್ಬೋದು ನೀವು, ಮುತ್ತೂಟ್ ಫೈನಾನ್ಸ್, ಮುತ್ತೂಟ್ ಮನಿ ಅಂತ ಬರುತ್ತೆ. ಹಾಗೆ ಎದುರುಗಡೆ, ಮತ್ತೆ ಅದ್ರ ಎದುರುಗಡೆನೆ ನೋಡಿದ್ರೆ ಮೋಹನ್ ಕ್ಲಾತ್ ಸೆಂಟರ್ ಅಂತ ಬರುತ್ತೆ. ಅದನ್ನ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲೇ ನೋಡ್ರಿ ನಮ್ದು ಕ್ಷೀರಾಮೃತ ಮಳಿಗೆ ಇರುವಂತಹ ಜಾಗ. ನೀವು ಮೇಲ್ಗಡೆ ಎಲ್ಲ ಬೋರ್ಡ್ ನೋಡ್ತಾ ಇರಬಹುದು. ನಮ್ಮ ಉದ್ದೇಶ, ಅಂಗಡಿ ಸಂಪೂರ್ಣ ವಿವರ ಮತ್ತು ಉದ್ದೇಶ, ಹಾಗೆ ಅಲ್ಲೆಲ್ಲ ಮೊಬೈಲ್ ನಂಬರ್ ಅನ್ನು ತೋರಿಸ್ತಾ ಇದೀವಿ. ಈಗ ನೀವು ನೋಡ್ತಾ ಇರಬಹುದು. ಇವಾಗ ಪ್ರಸ್ತುತ ಕೃಷಿ ಮತ್ತು ಹೈನುಗಾರಿಕೆ ಸಂಬಂಧಿಸಿದ ಮತ್ತಷ್ಟು ವಿಷಯಗಳಿಗಾಗಿ ಪ್ರಸ್ತುತ ಶೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ನಷ್ಟು ಉಪಯುಕ್ತ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ರೈತ ಮಿತ್ರರೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.